ಸರ್ವೋಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕದ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಆದೇಶದ ಅನ್ವಯ ಗದಗ ಜಿಲ್ಲೆಯ ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿರುವಂತಹ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿರುವಂತಹ ಬಸವರಾಜ್ ಅವರು ಸಾರ್ವಜನಿಕರು, ಕಕ್ಷಿದಾರರು ಮತ್ತು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ನಮ್ಮ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ಸುವರ್ಣಾವಕಾಶಗಳು ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ರಾಜಿ ಸಂಧಾನದಲ್ಲಿ ಪಾಲ್ಗೊಂಡು ತಮಗಾಗುವಂತಹ ಆರ್ಥಿಕ ಹೊರೆ ಹಾಗೂ ಸಮಯ ಪೋಲಾಗುವುದನ್ನು ತಪ್ಪಿಸಲು ಮತ್ತು ರಾಜಿ ಸಂಧಾನದಲ್ಲಿ ಪ್ರಕರಣ ಇತ್ಯರ್ಥವಾದರೆ ನ್ಯಾಯಾಲಯಕ್ಕೆ ತುಂಬಿರುವಂತಹ ಶುಲ್ಕವನ್ನು ಸಂಪೂರ್ಣ ಮರುಪಾವತಿ ಮಾಡಲಾಗುವುದು ಹಾಗೂ ಪ್ರಕರಣ ರಾಜಿ ಆದಲ್ಲಿ ಉಭಯ ಕಕ್ಷಿದಾರರಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಲ್ಲಿಗೆ ಪ್ರಕರಣ ಮುಕ್ತಾಯಗೊಂಡು ತಮ್ಮ ಮೊದಲಿನ ಬಾಂಧವ್ಯವನ್ನ ಉಳಿಸಿಕೊಳ್ಳಲು ಇದು ಸಹಾಯವಾಗುತ್ತದೆ ಅಂತ ತಿಳಿಸಿದ್ದಾರೆ. ಪ್ರಾಧಿಕಾರ ನವದೆಹಲಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದಂತೆ ದಿನಾಂಕ 8/3/2025 ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅವಕಾಶ ಒಂದು ಕಕ್ಷಿದಾರರಿಗೆ ತಮ್ಮ ವ್ಯಾಜ್ಯಗಳನ್ನು ರಾಜಿ ಮಾಡಿಕೊಳ್ಳಲು ಒಂದು ಸುವರ್ಣ ಅವಕಾಶ ಆಗಿದೆ. ಈ ಲೋಕಾದಾಲತ್ನಲ್ಲಿ ಪ್ರಕರಣ ರಾಜಿ ಮಾಡಿಕೊಂಡ್ರೆ ಸಮಯ ಪೋಲಾಗುವುದನ್ನು ತಪ್ಪಿಸಬಹುದು. ಅದಕ್ಕೆ ಅವರ ಖರ್ಚು ಕೂಡ ಉಳಿತಾಯ ಆಗುತ್ತೆ. ಅದೇ ರೀತಿಯಾಗಿ ಅವರಿಗೆ ಕೋರ್ಟ್ ಫೀಯನ್ನು ನಾವು ವಾಪಸ್ ಕೊಡ್ತೀವಿ. ಅದೇ ರೀತಿಯಾಗಿ ಅವರ ಬಾಂಧವ್ಯ ಮುಂದುವರೆದು ಅವರು ಮೊದಲಂತೆ ತಮ್ಮ ಜೀವನ ನಡೆಸಬಹುದು. ಈ ಲೋಕಾದಿಗೆ ಸಂಬಂಧಪಟ್ಟಂತೆ ನಾವು ಒಟ್ಟು 15 ಬೆಂಚ್ಗಳನ್ನು ರಚಿಸಿದ್ದೇವೆ. ಈ ಲೋಕಕ್ಕೆ ಸಂಬಂಧಪಟ್ಟಂತೆ 3 ತಿಂಗಳಿಂದ ನಾವು ಪೂರ್ವಭಾವಿ ಮಾಡ್ತಾ ಇದ್ದೇವೆ. ಇದರಲ್ಲಿ ವಕೀಲರು, ಸಂಧಾನಕಾರರು ಮತ್ತು ನ್ಯಾಯಾಧೀಶರ ಸಹಕಾರ, ಅವರ ಸಮಾಲೋಚನೆ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾ ಇದ್ದೇವೆ. ನಮ್ಮ ಗದಗ ಜಿಲ್ಲೆಯಲ್ಲಿ 20,227 ಪ್ರಕರಣಗಳು ಇದೆ. ಅವುಗಳಲ್ಲಿ ನಾವು 4,719 ಪ್ರಕರಣಗಳು ರಾಜಿ ಆಗಬಹುದಾದ ಪ್ರಕರಣ ಅಂತ ಗುರುತಿಸಿದ್ದೇವೆ. ಈ ಲೋಕಾಯುಕ್ತನಲ್ಲಿ ಸಿವಿಲ್ ದಾವೆಗಳು ಅಂದರೆ ಜಮೀನಿರ್ಬೋದು, ನಿವೇಶನ, ಮನೆ, ಭೂ ಸ್ವಾಧೀನ ಪ್ರಕರಣ, ಬ್ಯಾಂಕ್ ವಸೂಲಾತಿ ಪ್ರಕರಣ, ಅದೇ ರೀತಿಯಾಗಿ ಕ್ರಿಮಿನಲ್ ಪ್ರಕರಣ ಅಂದರೆ ಚೆಕ್ ಬೌನ್ಸ್ ಪ್ರಕರಣ ಇರ್ಬೋದು, ಮರಳು ಸಾಗಾಣಿಕೆ ಪ್ರಕರಣ ಮತ್ತು ವಿವಿಧ ಕ್ರಿಮಿನಲ್ ಕಾನೂನುಗಳ ಪ್ರಕರಣಗಳು ಕೂಡ ಒಳಗೊಳ್ಳುತ್ತವೆ. ಅದೇ ರೀತಿಯಾಗಿ ಈ ರಾಜಿ ಆಗಬಹುದಾದ ವಿವಾಹ ಪ್ರಕರಣ, ವೈವಾಹಿಕ ಪ್ರಕರಣಗಳನ್ನು ಕೂಡ ನಾವು ಇದರಲ್ಲಿ ತಗೊಳ್ತಾ ಇದ್ದೇವೆ.